ಕರ್ನಾಟಕದಾದ್ಯಂತ ಇರುವ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಬಹುನಿರೀಕ್ಷಿತ ಪ್ರಾಜೆಕ್ಟ್ ಎಕ್ಸ್ಪೋ 2024 ಎಂವಿಜೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಏಪ್ರಿಲ್ 27ರಂದು ತಮ್ಮ ಆವರಣದಲ್ಲಿ ಆಯೋಜಿಸಲು ಕುತೂಹಲದಿಂದ ನಿರೀಕ್ಷಿಸುತ್ತಿದ್ದಾರೆ. ಕರ್ನಾಟಕದಾದ್ಯಂತ ಇರುವ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಬಹುನಿರೀಕ್ಷಿತ ಪ್ರಾಜೆಕ್ಟ್ ಎಕ್ಸ್ಪೋ 2024 ಎಂವಿಜೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಏಪ್ರಿಲ್ 27ರಂದು ತಮ್ಮ ಆವರಣದಲ್ಲಿ ಆಯೋಜಿಸಲು ಕುತೂಹಲದಿಂದ ನಿರೀಕ್ಷಿಸುತ್ತಿದ್ದಾರೆ. ಈ ಘಟನೆಯು ಸೃಜನಶೀಲತೆ, ಚತುರತೆ ಮತ್ತು ಸಮಸ್ಯೆ ಪರಿಹರಣೆಯ ಪ್ರದರ್ಶನವಾಗಿದೆ ಎಂದು ಭರವಸೆ ನೀಡುತ್ತದೆ. ಇದು ಉದಯೋನ್ಮುಖ ನಾವೀನ್ಯಕಾರರಿಗೆ ಉತ್ತೇಜಕ ವೇದಿಕೆಯನ್ನು ಒದಗಿಸುತ್ತದೆ. ಯೋಜನೆಗಳು 2 ಹಂತಗಳಲ್ಲಿ ಕೈಗಾರಿಕಾ ತಜ್ಞರಿಂದ ಕಠಿಣ ಮೌಲ್ಯಮಾಪನಕ್ಕೆ ಒಳಗಾಗುತ್ತವೆ. ಅಂತಿಮ ಪಟ್ಟಿ ಮಾಡಲಾದ ಯೋಜನೆಗಳನ್ನು ವಿವಿಧ ಉದ್ಯಮಗಳ ಗಣ್ಯ ವ್ಯಕ್ತಿಗಳಿಗೆ ಪ್ರಸ್ತುತಪಡಿಸಲಾಗುತ್ತದೆ. ಇದು ನ್ಯಾಯಯುತ ಮತ್ತು ಪಾರದರ್ಶಕ ತೀರ್ಪು ಪ್ರಕ್ರಿಯೆಯನ್ನು ಖಚಿತಪಡಿಸುತ್ತದೆ. ವಿವಿಧ ಸ್ಕೀಮ್ಗಳಲ್ಲಿ ವಿಜೇತರಿಗೆ ಒಟ್ಟು ರೂಪಾಯಿ 2 ಲಕ್ಷ ಆಕರ್ಷಕ ಬಹುಮಾನವನ್ನು ನೀಡಲಾಗುವುದು. ಇದು ಉತ್ಕೃಷ್ಟತೆಗಾಗಿ ಶ್ರಮಿಸಲು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುತ್ತದೆ. ನಮಸ್ಕಾರ. ಸಾಹೇಬರು ಡಾಕ್ಟರ್ BN ಸುರೇಶ್ ಅವರು ಎಂವಿಜೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೋರ್ಡ್ ಆಫ್ ಗವರ್ನೆನ್ಸ್ ಚೇರ್ಮನ್ ಆಗಿದ್ದಾರೆ. ನಾನು ಬಾಲಚಂದ್ರ ಅಂತ, ನಾನು ಎಂವಿಜೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಚೇರ್ಮನ್ ಆಗಿದ್ದೀನಿ. ಇದು ನಮ್ಮ ಕಾಲೇಜಲ್ಲಿ 27ನೇ ತಾರೀಕಿಗೆ ಪ್ರಾಜೆಕ್ಟ್ ಎಕ್ಸ್ಪೋ ಅಂತ ನಡೆಸ್ತಾ ಇದ್ದೀವಿ. ನಮ್ಮ ಕಾಲೇಜಿನಲ್ಲಿ ಬೇರೆ ಕಾಲೇಜುಗಳಿಗಿಂತ ಹೊರತಾಗಿ ಈ ಮಕ್ಕಳಿಗೆ, ಅದು ಇಂಜಿನಿಯರಿಂಗ್ ಮಕ್ಕಳಿಗೆ ಹೇಗೆ ಈ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಟ್ರೈನ್ ಮಾಡುವುದ್ರ ಬಗ್ಗೆ ನಾವು ಪ್ರೋತ್ಸಾಹ ಮಾಡಿಕೊಂಡು ಪದೇ ಪದೇ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸ್ಕೊಳ್ತಾನೆ ಬರ್ತಾಯಿದ್ದೀವಿ. ಅದರಲ್ಲಿ ಮುಖ್ಯವಾದ ಅಂಗ ಅಂತ ಹೇಳಿದರೆ ಪ್ರಾಜೆಕ್ಟ್ ಎಕ್ಸ್ಪೋ ಅಂತ 2019ರಲ್ಲಿ ಇದನ್ನು ಮಾಡಿ ಅವಾಗಿನ ಈ AICTE ಅಧ್ಯಕ್ಷರಾಗಿರ್ತಕ್ಕಂಥ ಸಾಸರ ಬುದ್ಧಿಯವರನ್ನು ಮಾಡಿದರು. ಅದಾದ ನಂತರ ಈ ಕೋವಿಡ್ ಬಂತಾಗಲಿಲ್ಲ. ಈಗ ವರ್ಷ ಅದಕ್ಕೋಸ್ಕರ ಯೋಚನೆ ಮಾಡಿಬಿಟ್ಟು ಈ 400 ನಮಗೆ ಬೇಕಾಗಿದ್ದ ಪ್ರಾಜೆಕ್ಟ್ಗಳ ಬಗ್ಗೆ ಸಬ್ಮಿಟ್ ಮಾಡಿದ್ದಾರೆ. ಬೇರೆ ಕರ್ನಾಟಕದಿಂದ ಮಾತ್ರ ಅಲ್ಲ, ಸುತ್ತಮುತ್ತಲಿನ ರಾಜ್ಯಗಳಿಂದ ತಮಿಳುನಾಡು, ಆಂಧ್ರ, ಕೇರಳದಿಂದನೂ ಬಂದಿದ್ದಾರೆ. ಈ ಒಂದು ಪ್ರಾಜೆಕ್ಟ್ಗಳನ್ನು ನಾವು ಫಿಲ್ಟರ್ ಮಾಡಿಬಿಟ್ಟು 150 ಸೆಲೆಕ್ಟ್ ಮಾಡಿದ್ದೀವಿ. ಈ ಒಂದು ಇದರದ್ದು ಎಕ್ಸಿಬಿಷನ್ನು 27ನೇ ತಾರೀಕು ಹಾಕ್ಕೊಂಡಿದ್ದೀವಿ. ಅದರ ಉದ್ಘಾಟನೆಗೆ ಶ್ರೀ ಸೋಮನಾಥ್, ಈ ಇಸ್ರೋದ ಅಧ್ಯಕ್ಷರು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ 3 ವಿವಿಧ ಈ ಅಕಾಡೆಮಿಕ್ ಸಂಬಂಧಪಟ್ಟದ್ದು, R&D ಸಂಬಂಧಪಟ್ಟದ್ದು ಹಾಗೂ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಬಗ್ಗೆ ಈ ವಿವಿಧ ಲೆಕ್ಚರ್ಗಳನ್ನು ಏರ್ಪಡಿಸ್ಕೊಂಡಿದ್ದೀವಿ. ಏನು ಅಂತ ಹೇಳಿದರೆ ಮಕ್ಕಳನ್ನು ಹೇಗೆ ನಾವು ಈ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಲಿಕ್ಕೆ ತಯಾರು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನೋಡಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ.